ಮುಂದಕ್ಕೆ ವ್ಯಕ್ತರಾಗಿ ನಮ್ಮ ಜೊತೆ ಇರುವವರು ರಾಷ್ಟ್ರಭಕ್ತಿಯನ್ನು ರಕ್ತನಾಳದಲ್ಲಿ ತುಂಬಿಸಿಕೊಂಡು ಚೈತನ್ಯದ ಚಿಲುಮೆಯಾಗಿ ಹರಿಸಿದ ವಾಗ್ಮಿ, ಚಿಂತನೆಯನ್ನು ಕ್ರಿಯೆಯಾಗಿ ರೂಪಿಸಿದಂತಹ ಸಮಾಜ ಸೇವಕ, ಯುವಶಕ್ತಿಯನ್ನು ರಾಷ್ಟ್ರ ನಿರ್ಮಾಣದ ದಿಕ್ಕಿಗೆ ಮುನ್ನಡೆಸಿದ ಪ್ರೇರಣಾ ಪುರುಷ ಬರ್ತಾ ಇದ್ದಾರೆ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಆದರಣೀಯ ಗಣ್ಯರಿಗೆ ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿರುವಂಥ ಎಲ್ಲ ಹಿರಿಯ ಸನ್ಮಿತ್ರರಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ನಮಸ್ಕಾರ. ಆಚಾರ್ಯರ ಕಾರ್ಯಕ್ರಮದಲ್ಲಿ ಅತ್ಯಂತ ಭಾರವಾದ ಸಂಗತಿ ಅಂದರೆ ಪರಿಚಯ. ಆಚಾರ್ಯರ ಯಾವ ಇದಕ್ಕೂ ಸಮ ಇಲ್ಲದ ನಾವು ಕೆಲವೊಂದರಲ್ಲಿ ಮಾತ್ರ ಆಚಾರ್ಯಕ್ಕಿಂತ ಜಾಸ್ತಿ ಇದ್ದೀವಿ. ಯಾವುದು ಅಂತ ನಾನು ಹೇಳ್ತೀನಿ. ಆಚಾರ್ಯರ ಪಾಂಡಿತ್ಯಕ್ಕೆ ಸಮವ ಅಂತ ಕೇಳಿದ್ರೆ ದೇವರಾಣೆಗೂ ಇಲ್ಲ ಅಂತ. ಆಚಾರ್ಯರ ಸರಳತೆಗೆ ಸಮ ಅಂತಂದರೆ ಖಂಡಿತವಾಗಿಯೂ ಅಲ್ಲ. ಆಚಾರ್ಯರ ಮಾತೃಹೃದಯ ಇದೆಯಾ ಅಂತ ಕೇಳಿದರೆ ಇಲ್ಲ. ಆಚಾರ್ಯರು ಮುಟ್ಟಿದ ಕ್ಷೇತ್ರಗಳಲ್ಲಿ ಒಂದನ್ನಾದರೂ ಪರಿಪೂರ್ಣವಾಗಿ ಮುಟ್ಲಿಕ್ಕಾಗಿದೆಯಾ ಅಂತಂದರೆ ಇಲ್ಲ. ಹೋಗಲಿ, ಆಚಾರ್ಯರ ದೇಹದಂತೆ ಅದ್ಭುತವಾಗಿ ದೇಹ ಸೌಷ್ಠವ ಇದೆಯಾ ಅಂದರೆ ಅದೂ ಇಲ್ಲ. ಒಂದೇ ಒಂದಿರ್ಬೋದು ಅಂತಂದರೆ ಆಚಾರ್ಯರಿಗಿಂತ ಸ್ವಲ್ಪ ಜಾಸ್ತಿ ಅಹಂಕಾರ ಇದೆ. ಜಾಸ್ತಿ ಇದ್ದೀವಿ, ನಮಗೆ ಹೇಳ್ಬೋದಿದ್ರೆ ಪರಿಚಯ ಅದರಲ್ಲಿ ಕೊಡ್ಬೋದೇನೋ ಅಂತ ಅನ್ಸುತ್ತೆ. ಆಚಾರ್ಯರಿಗಿಂತ ಸ್ವಲ್ಪ ಜಾಸ್ತಿ ಆಡಂಬರ ಇಟ್ಕೊಂಡಿದ್ದೀವಿ. ಹೀಗಾಗಿ ಪರಿಚಯ ಯಾರಾದರೂ ಮಾಡೋದಿದ್ರೆ ಇಂಥದ್ದನ್ನೇನಾದರೂ ಮಾಡಬೇಕು. ಆಚಾರ್ಯರಿಗಿಂತ ಇದರಲ್ಲಿ ಸ್ವಲ್ಪ ಜಾಸ್ತಿ ಇದ್ದಾರೆ ಇವರು ನೋಡಿ ಅಂತ. ಅದು ಬಿಟ್ಟರೆ ಅವರ ಮುಂದೆ ಮಾತನಾಡೋದು ಬಹಳ, ಅವರ ವಿಚಾರಕ್ಕೆ ಮಾತನಾಡೋದು ಬಹಳ ಸಂಕಟದ ಸಂಗತಿ. ನಾನು ಎಲ್ಲ ಸಮಯವನ್ನು ಸ್ಕ್ವೀಸ್ ಮಾಡ್ಕೊಳ್ತೀನಿ ವೀಣಕ್ಕನ ಆದೇಶದಂತೆ. ಒಂದು, ಆಚಾರ್ಯರ ನನ್ನ ಸಂಪರ್ಕ ಒಂಥರ ದೂರದ ಏಕಲವ್ಯನ ಭೇಟಿ ಇದ್ದಂತೆ. ಎಲ್ಲರೂ ಬೆಳಗಿಂದ ಅವ್ರ ಸಂಪರ್ಕ, ಅವ್ರ ಪರಿಚಯ ಇದನ್ನೇ ಮಾತನಾಡ್ತಿದ್ದಾರೆ. ನಂಗೆ ಗೊತ್ತು, ಯಾವುದು ಚರ್ವಿತ ಚರ್ವಣ ಆಗದೇ ಇರೋ ಥರ ನಾನು ನೋಡ್ಕೊಳ್ತೀನಿ. ಅತ್ಯಂತ ದೂರದ ಸಂಪರ್ಕ. ಟಿ ವಿಯಲ್ಲಿ ಗೊತ್ತಿಲ್ಲ ಎಷ್ಟು ಜನರಿಗೆ ಪರಿಚಯ ಅಂತ ಒಂದು ಕಾರ್ಯಕ್ರಮ ಬರ್ತಾ ಇತ್ತು. ಶೈಲಜಾ ಸಂತೋಷ್ ಅವರು ಉದಯ ಟಿ ವಿಯಲ್ಲಿ ನಡೆಸ್ಕೊಡ್ತಿದ್ರು. ನಾನು ನೋಡ್ತಿರಲಿಲ್ಲ ಅದನ್ನು. ಯಾಕೆ ನೋಡ್ತಿರಲಿಲ್ಲ ಅಂದರೆ ದಿನ ಬೆಳಗ್ಗೆ ನೋಡ್ಲಿಕ್ಕೆ ಕೂತ್ರೆ ಅಪ್ಪ ತಲೆ ಮೇಲೆ ಬಡಿಯೋರು. ದಿನ ಬೆಳಗ್ಗೆ 8:30 ಹಾಕೊಂಡು ಕೂತ್ಕೊಳ್ತೀರ ಟಿ ವಿನ ಅಂತ. ಯಾವುದಾದ್ರೂ ಸ್ಪೆಷಲ್ ವ್ಯಕ್ತಿಗಳು ಬಂದರೆ, ನನ್ನ ತಂದೆ ಸ್ಟೂಡೆಂಟ್ ಒಬ್ರು ಇದ್ರು ಹಿರಿಯರು, ಅವ್ರ ಮನೆಗೆ ಓಡ್ ಬರ್ತಿದ್ರು. ಒಳ್ಳೆ ಪ್ರೋಗ್ರಾಮ್ ಬರ್ತಿದೆ ನೋಡು ಅಂತ. ಅವ್ರು ಅವತ್ತೊಂದಿನ ಬಂದು ಯಾರೋ ತುಂಬ ಚೆನ್ನಾಗಿ, ಯಾರೋ ಅಂತ ಗೊತ್ತಿಲ್ಲ ಅವ್ರಿಗೆ, ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ, ನೋಡ್ಬೇಕು ನೀನು ಅಂತ. ನಾನು ಇವ್ರು ಹೇಳಿದ್ರಲ್ಲ ಅಂತ ಟಿ ವಿ ಆನ್ ಮಾಡಿದರೆ ಆಚಾರ್ಯರು. ನಂಗೆ ಭಾಳ ದೊಡ್ಡ ಪರಿಚಯ ಇಲ್ಲ, 8ನೇ ಕ್ಲಾಸೋ 9ನೇ ಕ್ಲಾಸೋ ಇದ್ದೆ ನಾನು. ಆಚಾರ್ಯರು ಆಗ ತಾನೇ ಸರಿಯಾಗಿ ಬೇಂದ್ರೆಯವರ ಬಗ್ಗೆ ಮಾತು ಶುರು ಮಾಡಿದರು. ನಾನು ಅದಾದಮೇಲೆ ಮತ್ತೆ ಪರಿಚಯ ಕೇಳಲಿಲ್ಲ ಆಚಾರ್ಯರದ್ದು, ಅಂದರೆ ಆ ಕಾರ್ಯಕ್ರಮ ನೋಡಲಿಲ್ಲ. ಅದೇ ನಾನು ನೋಡಿದ ಕಾರ್ಯಕ್ರಮ. ಅದೊಂದರಲ್ಲೇ ನಂಗೆ ಅದು ಎಷ್ಟು 8ನೇ ಕ್ಲಾಸಿನ ಹುಡುಗ ನಾನು, ಹೇಗೆ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ ಅಂತಂದರೆ, ಬೇಂದ್ರೆಯವರಿಗೆ ಜ್ಞಾನಪೀಠ ಬಂದಾಗ 4 ತಂತಿಯನ್ನು ತೆಗೆದುಕೊಂಡು 4 ತಂತಿಯ ಪರಿಚಯ ಮಾಡುವ ಅನೇಕ ಕಾರ್ಯಕ್ರಮಗಳನ್ನು ಆಚಾರ್ಯರು ಎಲ್ಲ ಕಡೆ ಮಾಡಿದರಂತೆ. ಮಾಡಿದ ನಂತರ ಬೇಂದ್ರೆಯವರ ಬಳಿ ಹೋಗಿ ಒಂದಿನ ಹೇಳಿದರಂತೆ, ನನಗೆ ಯಾರು ದೊಡ್ಡವರು ಯಾರು ಚಿಕ್ಕವರು ಇದನ್ನು ಯೋಚನೆ ಮಾಡಿ ಎಷ್ಟು ಚೆನ್ನಾಗಿದೆ. ಬೇಂದ್ರೆಯವರು ಬರೀ ಹೋದಾಗ ಕೇಳಿದರಂತೆ, ಬೇಂದ್ರೆಯವರೇ, ನಾನು ಬೇಂದ್ರೆಯವರು ಮತ್ತು ಅವರು ನಿಕಟವಾಗಿರುವಂಥ ಸಂಪರ್ಕದ ಬಗ್ಗೆ ಅವರು ತುಂಬ ಮಾತಾಡಿದ್ದಾರೆ ಆಚಾರ್ಯರು. ಬೇಂದ್ರೆಯವರು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಒಬ್ಬ ವಿದ್ವಾಂಸನನ್ನು ಗೌರವಿಸಿದ್ದು ಅನ್ನೋದರಲ್ಲಿ ಆಚಾರ್ಯರು ಒಬ್ಬರು ಅಂತ ನಾನು ಭಾವಿಸ್ತೀನಿ. ಅಷ್ಟು ಪ್ರೀತಿ ಆಚಾರ್ಯರ ಮೇಲೆ ಬೇಂದ್ರೆಯವರಿಗೆ ಇತ್ತು ಅಂತ. ಬೇಂದ್ರೆಯವರ ಹತ್ರ ಹೋಗಿ ಆಚಾರ್ಯರು ಹೇಳಿದರಂತೆ, 4 ತಂತಿಯ ಬಗ್ಗೆ ಊರೆಲ್ಲ ಭಾಷಣ ಮಾಡಿಬಿಟ್ಟಿದ್ದೀನಿ, 4 ತಂತಿಯ ಅರ್ಥ ಇದು ಅಂತ ನಾನು ಹೇಳ್ಬಿಟ್ಟಿದ್ದೀನಿ ಎಲ್ಲ ಕಡೆ, ನಾನು ಹೇಳಿದ ಅರ್ಥ ಸರಿಯಾಗಿದೆಯಾ ಅಂತ ಇವ್ರು ಕೇಳೋದು ಬೇಂದ್ರೆಯವರನ್ನು. ತಕ್ಷಣ ಬೇಂದ್ರೆಯವರು ಹೇಳಿದರಂತೆ, ನನಗೂ ಗೊತ್ತಿಲ್ಲ, ಅದನ್ನು ಬರೆದಿರೋದು ಅಂಬಿಕಾತನಯ್ಯ ದತ್ತ, ಅವನನ್ನೇ ಕೇಳ್ಕೊ ಹೋಗು ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ನನಗದು ಎಷ್ಟು ಇಂಪ್ರೆಸಿವ್ ಆಗಿತ್ತು ಅಂತಂದರೆ, ಒಂದು ಬೇಂದ್ರೆಯವ್ರ ಮೇಲೆ ನಂಗೆ ಪ್ರೀತಿ. ನಮಗೊಂದು ಬೇಂದ್ರೆಯವರದೊಂದು ಕವನ ಇತ್ತು, ಅದನ್ನು ನಾವು ಕ್ಲಾಸ್ನಲ್ಲಿ ಕಲಿತಾ ಇದ್ವಿ. ಇಂಥ ಬೇಂದ್ರೆಯವ್ರ ಬಗ್ಗೆ ಇವ್ರು ಹಿಂಗೆ ಹೇಳಿದ್ರಲ್ಲ ಅಂತ. ಇದು ನನ್ನ ದೂರದ ಪರಿಚಯ ಆಚಾರ್ಯರದ್ದು. ಅದಾದ ನಂತರ ನಾನು ರಾಮಕೃಷ್ಣ ಆಶ್ರಮಕ್ಕೆ ಬಂದೆ. ರಾಮಕೃಷ್ಣ ಆಶ್ರಮದ ವಿದ್ಯಾರ್ಥಿ ಮಂದಿರದಲ್ಲಿ ಓದ್ತಾ ಇದ್ದೆ. ಒಂದಿನ ಹಾಗೆ ಹೋಗ್ತಾ ಇರಬೇಕಾದಾಗ ಒಂದು ಒಳ್ಳೆಯ ಮಾತು ಕೇಳ್ತಾ ಇತ್ತು, ಭರ್ಜರಿ ಪ್ರವಚನ. ಅಲ್ಲಿ ರೆಗ್ಯುಲರ್ ಯಾರ್ದೋ ಪ್ರವಚನ ಇರ್ತಿತ್ತು. ಕಾಲೇಜ್ ಹುಡುಗರು ನಾವು ಮಾಡ್ತಾ ಇದ್ದ ಮೊದಲನೇ ಕೆಲಸ ಅಂಥ ಪ್ರವಚನಗಳಿಗೆ ಹೋಗದೇ ಇರೋದು. ಯಾರು ಹೋಗ್ತಾರೆ ಪಾಪ? ಇಲ್ಲಿಂದ ಪೂರ್ಣ ಪ್ರಮತಿಯವರು ಬಂದು ಕೂತಿದ್ದಾರೆ, ಆಗಲಿಂದ ನೋಡ್ತಾ ಇದ್ದೀನಿ, ಪಾಪ ಒದ್ದಾಡ್ತಿದ್ದಾರೆ. ಹೆಂಗಪ್ಪ ಕೂತ್ಕೊಳ್ಳೋದು ಇಷ್ಟೊತ್ತು ಅಂತ. 2 ಗಂಟೆ ಕೂತ್ಕೊಂಡು ಕೇಳಬೇಕಲ್ಲ ಅಂತ. ಆದರೆ ನೆನ್ಪಿಟ್ಕೊಳ್ಳಿ, ಮಕ್ಕಳಿಗೆ ಸಹಜ, ಇದು ತಪ್ಪೇನಿಲ್ಲ. ಆದರೆ ಇವತ್ತು ಸುಮ್ಮನೆ ಆಚಾರ್ಯರು ಅನ್ನೋ ವಿಚಾರವನ್ನಷ್ಟೇ ಕೇಳಿಟ್ಕೊಳ್ಳಿ. ಯಾವತ್ತೋ ಒಂದು ದಿನ ಆಚಾರ್ಯರ ಪ್ರವಚನವೋ ಒಂದು ಪುಸ್ತಕವೋ ನಿಮ್ಮ ಕಣ್ಮುಂದೆ ಬೀಳುತ್ತಲ್ಲ, ನೀವು ಅದರ ಆಳಕ್ಕೆ ಹೋಗ್ತಾ ಇರುವಾಗ ಗೊತ್ತಾಗುತ್ತೆ, ಓ, ನಾನು ಚಿಕ್ಕನ್ನಲ್ಲಿ ಕೇಳಿದ್ದು ಇವ್ರ ಬಗ್ಗೆನೇ, ಏನು ಅದ್ಭುತ ಅಪ್ಪ ಇವ್ರ ವಿಚಾರಧಾರೆ ಅಂತ ಗೊತ್ತಾಗುತ್ತಲ್ಲ. ಆವತ್ತು ಗೊತ್ತಾಗ್ಲಿಕ್ಕೋಸ್ಕರ ಇವತ್ತು ಕೂತು ಕೇಳಲೇಬೇಕು ಅಂತ.
ನಮಗೂ ಹಾಗೆ ಆಗಿತ್ತು ಅಂತ. ರಾಮಕೃಷ್ಣಾಶ್ರಮದ ಆವರಣದಲ್ಲಿ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಅವ್ರ ಪ್ರವಚನದ ಸದ್ದು, ನಂಗೆ ಆಚಾರ್ಯರು ಅಂತ ಗೊತ್ತಿಲ್ಲ, ಆಮೇಲೆ ಗೊತ್ತಾಯ್ತು ಯಾರು ಅಂತ ಕೇಳಿದ ಮೇಲೆ. ಅವರು ಓಂಕಾರದ ಮಹಿಮೆಯನ್ನು ಎಕ್ಸ್ಪ್ಲೈನ್ ಮಾಡ್ತಿದ್ರು. ಅಕಾರ ಉಕಾರ ಮಕಾರಗಳಿಂದಾಗಿರುವಂಥದ್ದು ಓಂಕಾರ. ಅಕಾರ ಅಂತಂದರೆ ನೀವು ಅಂದ್ಕೊಂಡಿದ್ದು ಯಾವುದು ಅಲ್ಲ ಅನ್ನೋದರ ಪರಿಕಲ್ಪನೆ, ಉಕಾರ ಅಂತಂದರೆ ನೀವು ಅಂದ್ಕೊಂಡಿದ್ರೋ ಎಲ್ಲದಕ್ಕಿಂತಲೂ ಎತ್ತರದ ಪರಿಕಲ್ಪನೆ, ಮತ್ತು ಮಕಾರ ಜ್ಞಾನ, ನೀವು ಅರಿತುಕೊಳ್ಳಬಹುದು ಓಂಕಾರವನ್ನು, ಪರಬ್ರಹ್ಮವನ್ನು ಅರಿತುಕೊಳ್ಳಬಹುದು ಅನ್ನೋ ಪರಿಕಲ್ಪನೆ ಅಂತ ಅವರು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ರು ಅಂದರೆ, ಯೌವನದ ಹುಚ್ಚು ಓಟದಲ್ಲಿದ್ದ ನಾನೂ ಕೂಡ ಮುಂದಕ್ಕೆ ಹೋಗದೆ ಒಂದು ಹೊರಗಡೆ ನಿಂತ್ಕೊಂಡು ಕೇಳ್ತಾ ಇದ್ದೆ, ಚೆನ್ನಾಗಿದೆಯಲ್ಲ ಇದು ಅಂತ. ಈಗಲೂ ಕೂಡ ಅವರ ಎಕ್ಸ್ಪ್ಲನೇಷನ್ ನಾನು ಹಾಗೆ ವರ್ಬ್ಯಾಟಿಮ್ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಬೇಕು ಅಂದರೆ ಸಾಧ್ಯ ಆಗುತ್ತೆ. ಅಷ್ಟು ಚೆನ್ನಾಗಿ ನನ್ನ ಕಿವಿಯಿಂದ ಹೃದ್ಗತವಾಗಿಬಿಡ್ತದು. ಓಂಕಾರ ಅಂತಂದರೆ ಈಗಲೂ ಕೂಡ ಬೇರೆ ಯಾರದ್ದೇ ವ್ಯಾಖ್ಯೆ ನೆನಪಾಗೋದಿಲ್ಲ, ಆಚಾರ್ಯರು ಹೇಳಿದ್ದು ಮಾತ್ರ ಇವತ್ತಿಗೂ ನೆನಪಾಗೋದು. ಅಷ್ಟು ಸುಂದರವಾದ ವ್ಯಾಖ್ಯೆ ನಂಗೆ ಕೇಳಲಿಕ್ಕೆ ಸಿಕ್ತು. ಮೊದಲು ದೂರದರ್ಶನದಲ್ಲಿ ನೋಡಿದ್ದು, ಆನಂತರ ಹತ್ತಿರದಿಂದ ಕೇಳಿದ್ದು, ಎರಡನೇ ಹಂತ. ಮೂರನೇ ಹಂತ ಏನಾಯಿತು ಅಂತಂದರೆ, ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಿರಬೇಕಾದಾಗ ಆಚಾರ್ಯರದು 3 ದಿನಗಳ ಉಪನ್ಯಾಸ ನಮವನ್ನು, ಅವ್ರದಲ್ಲಿ ಜಿ ಯು ಭಟ್ ಅಂತ ಒಬ್ಬರಿದ್ದರು, ಅವರು ಉದಯವಾಣಿಯ ಪತ್ರಕರ್ತರು. ಆಚಾರ್ಯರನ್ನು ಕರೆಸಿ ಪ್ರವಚನ ಮಾಡಿಸೋದು ಒಂದು ರೂಢಿ ಅವರಿಗೆ. ಆಚಾರ್ಯರು 4-5 ವರ್ಷಕ್ಕೊಮ್ಮೆ ಬರ್ತಿದ್ರು. ನನ್ನ ಪುಣ್ಯ, ನಾನು ಇಂಜಿನಿಯರಿಂಗ್ ಓದ್ತಿರಬೇಕಾದ್ರೆ ಬರ್ತಿದ್ದಾರೆ ಅಂತ ಗೊತ್ತಾಯ್ತು ನನಗೆ. ನನ್ನ ಕಾಲೇಜಿನಿಂದ ಆಚಾರ್ಯರ ಪ್ರವಚನ ನಡೆಯೋ ಜಾಗಕ್ಕೆ ಒಂದು 50 ಕಿಲೋಮೀಟ್ರು. ಆಗ ಬಸ್ಸೆಲ್ಲ ಇಲ್ಲದೆ ಇರೋಂಥ ಕಾಲ, ನಾನು ಮಾತಾಡ್ತಿರೋದು 1999ನೇ ಇಸ್ವಿ. ಬಸ್ ಇರಲಿಲ್ಲ, ಲಾರಿ ಹತ್ಕೊಂಡು ಬರಬೇಕಿತ್ತು. ಲಾರಿಯಲ್ಲಿ ಡ್ರೈವರ್ ಪಕ್ಕದಲ್ಲಿ ಕೂತ್ಕೊಂಡು ಬರಬೇಕಿತ್ತು, ಆಮೇಲೆ ಡ್ರೈವರ್ ಪಕ್ಕದಲ್ಲಿ ಕೂತ್ಕೊಂಡು ವಾಪಸ್ ಹೋಗಬೇಕಿತ್ತು ಆಚಾರ್ಯರ ಪ್ರವಚನ ಮುಗಿಸ್ಕೊಂಡು. ಹಂಗೆ ಬರ್ತಿರ್ಬೇಕಾದಾಗ ಆಚಾರ್ಯರ ಪ್ರವಚನ ಅದಾದ 3 ದಿನದ ನಂತರ ಎಕ್ಸಾಮ್. ಎಲ್ಲರೂ ಆಡ್ಕೊಳ್ತಿದ್ದಾರೆ, ಯಾವುದೋ ಪ್ರವಚನಕ್ಕೆ ಹೋಗ್ತಿದ್ಯಲ್ಲ ಅಂತ. ನಂಗೆ ಓಂಕಾರದ ಹುಚ್ಚಿತ್ತಲ್ಲ, ಇವ್ರು ಯಾರೋ ಭಾಳ ಚೆನ್ನಾಗಿ ಹೇಳ್ತಾರೆ ಅಂತ. ನಂಗೆ ಭಾಳ ಸಮಯ ಇಲ್ಲ. ಆಚಾರ್ಯರು ಏನು ಸುಂದರವಾಗಿ ಮಾತನಾಡಿದರು ಮೊದಲನೇ ದಿನ ಅಂತಂದರೆ, 2 ಮತ್ತು 3ನೇ ದಿನ ಫಿಕ್ಸ್ ಮಾಡ್ಕೊಳ್ಳೇಬೇಕಪ್ಪ, ಅಷ್ಟು ಚೆನ್ನಾಗಿ. ಎಷ್ಟು ಅವರ ಆ ಕಾಲಘಟ್ಟವೇ ಹಂಗಿತ್ತೇನೋ, ಮಾತನಾಡೋರಲ್ಲಿ ಪಾಂಡಿತ್ಯ ಜೋರಾಗಿತ್ತಲ್ಲ, ಅಷ್ಟೇ ಮಟ್ಟದ ಒಂದು ಧಾರಷ್ಟ್ಯವೂ ಇತ್ತು. ಅದೊಂದು ಆ ಪಾಂಡಿತ್ಯದ ಶಕ್ತಿ ಅಂತ ಅನ್ಸುತ್ತೆ ನನಗೆ. ನಾನು ಏನು ಹೇಳ್ತೀನೋ ಅದು ಸರಿಯಾಗಿರುತ್ತೆ, ಹಿಂಗೆ ಅದು ಅಂತ ಹೇಳುವಂಥ ಒಂದು ಕಠೋರವಾಗಿರುವಂಥ ನುಡಿ. ಕಾರ್ಯಕ್ರಮದ ನಿರೂಪಕರು ಹೇಳಿದ್ರು, ಆಚಾರ್ಯರ ಪ್ರವಚನ ಮುಗಿದ ನಂತರ ಪ್ರಶ್ನೋತ್ತರ ಇರುತ್ತೆ. ಆಚಾರ್ಯರು ಹೇಳಿದ್ರು, ಇರೋದಿಲ್ಲ. ಆಚಾರ್ಯರ ಮಾತು ನನಗೆ ಆಶ್ಚರ್ಯ, ಏನಪ್ಪ ಸ್ವಾಮಿ ಹಿಂಗೆ ಹೇಳ್ತಾರೆ? ಮೊದಲನೇ ದಿನ ಕೇಳಬೇಕಲ್ಲ ಕೂತ್ಕೊಂಡು, ಪ್ರಶ್ನೋತ್ತರ ಇರುವುದಿಲ್ಲ. ನಾನು ಪ್ರವಚನ ಮಾಡಿದ ನಂತರವೂ ಪ್ರಶ್ನೆ ಉಳಿದ್ರೆ ಪ್ರವಚನಕ್ಕೆ ಏನು ಅರ್ಥ? ಅವ್ರ ಮೊದಲನೇ ವಾಕ್ಯ. ಎರಡನೇದು, ಅಕಸ್ಮಾತ್ ನಾನು ಮಾಡಿದ ನಂತರವೂ ಪ್ರಶ್ನೆ ಉಳಿದ್ರೆ, 2ನೇ ದಿನ ನೀವು ಪ್ರವಚನ ಕೇಳುವಾಗ ಅದಕ್ಕೆ ಉತ್ತರ ಬರಲಿಲ್ಲ ಅಂತಂದರೆ ನಿಮ್ಮ ಶ್ರದ್ಧೆಗೆ ಏನು ಅರ್ಥ? ಬಂದೇ ಬರುತ್ತೆ ನೋಡಿ ಅಂತ. ಆ್ಯಂಡ್ ಬಿಲೀವ್ ಮೀ, ನನಗೆ ಅದಾದ ನಂತರ ನಂಗೆ ಹೇಳ್ಬೇಕಾದ್ರೆ ಗೂಸ್ಬಂಪ್ಸ್ ಬರುತ್ತೆ. ನಾನು ಹೆಂಗೆ ಹೇಳಲಿ ಅದನ್ನು? ನಾನು ನೋಟ್ ಮಾಡಿಟ್ಟಿದ್ದೀನಿ, ನನ್ನ ಡೈರಿ ಇದೆ, ಹಳೆಯ ಡೈರಿಯಲ್ಲಿ ಅವತ್ತು ಆಚಾರ್ಯರು ಏನೇನು ಮಾತಾಡಿದರು ಅಂತ ಈಗಲೂ ಬರೆದಿಟ್ಟಿರುವಂಥ ಡೈರಿ ಹಾಗೆ ಇಟ್ಟಿದ್ದೀನಿ ನಾನು. ಪ್ರತಿದಿನ ಬಂದು ನೋಟ್ಸ್ ಮಾಡ್ಕೊಳ್ತಿದ್ದೆ ನಾನು, ಅಲ್ಲಿ ಬರ್ಕೊಂಡಿದ್ದೆ, ನೀಟಾಗಿ ಬರೆದಿಡುವಂಥ ಕೆಲಸ. ಹಂಗೆ ಆಚಾರ್ಯರು ಅವತ್ತು ಹೇಳಿದ್ರಲ್ಲ, ಏನು ಪ್ರಶ್ನೆ ಆವತ್ತು ಸಂಜೆ ಉದ್ಭವಿಸ್ತಾ ಇತ್ತೋ, ಮಾರನೆಯ ದಿನ ಆಚಾರ್ಯರ ಪ್ರವಚನದಲ್ಲಿ ಅದಕ್ಕೆ 100% ಉತ್ತರ ಬರ್ತಿತ್ತು. ನಂಗೆ ಆ ಖುಷಿ ಆಚಾರ್ಯರ ಮೇಲಲ್ಲ, ನನ್ನ ಮೇಲೆ ಶ್ರದ್ಧೆ ಭಾಳ ಜೋರಾಗಿದೆ, ಪರವಾಗಿಲ್ಲ ಅಂತ. ಆಚಾರ್ಯರ ಭಾವ ಅಂಥದ್ದು ಅಂತ, ಭಾಳ ವಿಶಿಷ್ಟವಾಗಿರುವಂಥದ್ದು ಅಂತ. ಇದನ್ನು ನಾನು ಕಣ್ಣಾರೆ ಕಂಡಂಥವನು. ಅದಕ್ಕೆ ನಾನು ಹೇಳೋದು, ಮೊದಲನೇದು ದೂರದಿಂದ ನೋಡಿದವನು, 2ನೇದು ಹತ್ತಿರದಿಂದ ಕೇಳಿದವನು. ಈಗ ಉಪವಾಸ ಅನ್ನೋದಕ್ಕೂ ಶ್ರೇಷ್ಠ ಅರ್ಥವನ್ನು ಆಚಾರ್ಯರೇ ಹೇಳಿದ್ದು. ಉಪ ಅಂದರೆ ಎತ್ತರದಲ್ಲಿ, ವಾಸ ಅಂದರೆ ಇರುವುದು. ಹತ್ತಿರದಲ್ಲಿ, ಉಪ ಅಂದರೆ ಹತ್ತಿರದಲ್ಲಿ, ಎತ್ತರದಲ್ಲಿ ಹತ್ತಿರದಲ್ಲಿ ಇರೋದು. ಭಗವಂತನೊಂದಿಗೆ ವಾಸವನ್ನು ಉಪವಾಸ ಅಂತ. ಆಚಾರ್ಯರೊಂದಿಗೆ ವಾಸದ ಅನುಭವ ಇತ್ತಲ್ಲ, ಅದು ನನಗೆ ಆ ಪ್ರವಚನಗಳನ್ನು ಕೇಳುವಾಗ ಸಿಕ್ತು ಅಂತ. ಇದು 3ನೇದು. ಭಾಗ್ಯ ಎಂಥದ್ದು ಅಂತಂದರೆ, ಮುಂದೆ ಆಚಾರ್ಯರು ಈ ಟಿವಿಯಲ್ಲಿ, ಎಲ್ಲಿ ನಾನು ನನ್ನ ನಿರೂಪಣಾ ಕಾರ್ಯಕ್ರಮವನ್ನು ಶುರು ಮಾಡಿದ್ನೋ, ನನ್ನ ಜೀವನದ ಮೊದಲನೇ ಕೆಲಸ ಅದು ಮಾಡಲಿಕ್ಕೆ ನಾನು ಶುರು ಮಾಡಿದ್ದು. ಆ ಕಾರ್ಯಕ್ರಮ ಶುರು ಮಾಡಿದಾಗ ಯಾರೋ ಹೇಳಿದರು, ನಿನ್ನ ಕೆಲಸ ಏನು ಗೊತ್ತಾ? ಏನು ಅಂತ ಕೇಳಿದೆ ನಾನು. ಬನ್ನಂಜೆ ಗೋವಿಂದಾಚಾರ್ಯರಿಗೆ ನಿರೂಪಣೆ ಮಾಡಬೇಕು ಅಂತ. ನಾನು ಶಭಾಷ್ ಅಂದೆ. ವಾಹ್, ಯಾರನ್ನು ನಾನು ಇಷ್ಟು ಪ್ರೀತಿಯಿಂದ ಕೇಳ್ತಿದ್ನೋ ಅವರ ಪ್ರವಚನಗಳಿಗೆ ನಾನು ನಿರೂಪಣೆ ಮಾಡಬೇಕು ಅಂತದಾಗ ಅದಕ್ಕಿಂತ ಭಾಗ್ಯ ಏನು? ಆದರೆ ದುರದೃಷ್ಟ ಏನು ಅಂತಂದರೆ, ನಿರೂಪಣೆಯ ಭಾಗ್ಯ ಅಷ್ಟೇ ನಂದು. ಸ್ಕ್ರಿಪ್ಟ್ ಮಾಡ್ತಾ ಇದ್ದಿದ್ದು ಗೋಪಾಲ್ ವಾಜಪೇಯಿ, ಇನ್ನೊಬ್ಬ ಮಹಾತ್ಮ ಅವರು. ಅವ್ರ ಸ್ಕ್ರಿಪ್ಟ್ ಹೆಂಗಿರ್ತಿತ್ತು ಅಂತಂದರೆ ಹೇಳಲಿಕ್ಕೆ ಖುಷಿ, ಆದರೆ ಟೈಮ್ ಸರಿಯಾಗಿ ಬರ್ತಿರಲಿಲ್ಲ. ಅದು ನಾನು ಹೋಗೆಲ್ಲ ರೆಡಿಯಾಗಿದ್ದರೂ ಸ್ಕ್ರಿಪ್ಟ್ ಬರ್ತಿರಲಿಲ್ಲ. ಮತ್ತು ನಂಗೆ ಸ್ಕ್ರಿಪ್ಟ್ ಬೇಗ ಹೇಳಿ ಮುಗಿಸ್ತಾ ಇದ್ದಿದ್ದರಿಂದ ಅವ್ರು ಹೇಳ್ತಿದ್ರು, ಏನಪ್ಪ ಇಟ್ಟು ಸ್ಪೀಡಾಗಿ ಮಾಡಿದ್ರೆ ಬರೆಯೋರಿಗೆ ಕಷ್ಟ, ಸ್ವಲ್ಪ ಸಮಾಧಾನವಾಗಿರು ಅಂತ. ಕೊನೆಗೆ ನಾನು ಹೇಳಿದೆ, ನಾನೇ ಬರ್ಕೊಂಡ್ಬಿಡ್ತೀನಿ ಬಿಡಿ ಅಂತ. ಅದರ ಲಾಭ ಏನಿತ್ತು ಗೊತ್ತಾ? ಪ್ರಸಾರವಾಗೋಕ್ಕಿಂತ ಮುಂಚೆ ಆಚಾರ್ಯರ ಪ್ರವಚನಗಳನ್ನು ಕೇಳುವ ಭಾಗ್ಯ ನನಗೆ ಮಾತ್ರ ಸಿಗ್ತಿತ್ತು.
ಹೀಗಾಗಿ ನಾನು ಕೂತ್ಕೊಂಡು ಅದನ್ನು ಸ್ಟುಡಿಯೋದಲ್ಲಿ ಹಾಯಾಗಿ ಕೇಳಿಕೊಂಡು ನನಗೆ ಬೇಕಾಗಿರುವಂಥ ಸ್ಕ್ರಿಪ್ಟ್ ಮಾಡಿ ಅದನ್ನು ಪ್ರೊಡ್ಯೂಸ್ ಮಾಡುವಂಥ ಅವಕಾಶ ನನಗೆ ಸಿಗ್ತಾ ಇತ್ತು. ಅದು ಆಚಾರ್ಯರು ನನಗೆ ಕೊಟ್ಟಂಥ ಅವಕಾಶ. ಆಚಾರ್ಯರು ನನಗೇನು ಸಿಗ್ತಿರಲಿಲ್ಲ. ಆಗಲೂ ಆಚಾರ್ಯರು ದೂರವೇ. ಅವರ ಪ್ರವಚನವನ್ನು ವಿಡಿಯೋದಲ್ಲಿ ಕೇಳಬೇಕಿತ್ತು, ನಾನು ಸ್ಕ್ರಿಪ್ಟ್ ಮಾಡ್ಕೋಬೇಕಿತ್ತು. ಒಂದಿನ ಅವರು ಶೂಟಿಂಗ್ ಮುಗಿದ್ಮೇಲೆ ನಾನು ಶೂಟಿಂಗ್, ಇಬ್ಬರು ಮುಖಾಮುಖಿ ಸಿಗೋಂಥ ಅವಕಾಶ. ಎಂಥ ಗೂಸ್ಬಮ್ ಮೊಮೆಂಟ್ ಅಂತಂದರೆ ಅವತ್ತು ಎದುರುಗಡೆ ಬಂದ್ಬಿಟ್ರಲ್ಲ. ನಾನು ಚಿಕ್ಕಂದಿಂದ ಕೇಳ್ಕೊಂಡು ಯೌವನದಲ್ಲಿ ಕೇಳ್ಕೊಂಡು ಬೆಳೆದಿರುವಂಥ ಆಚಾರ್ಯರು ಎದುರುಗಡೆ ಸಿಕ್ಕಿದ್ದಾರೆ ಮಾತನಾಡಲಿಕ್ಕೆ ಅಂತ. ಸುಮ್ಮನೆ ಮೊದಲ ಬಾರಿಗೆ, ನೀವು ಗೊತ್ತಿಲ್ಲ, ನಂಬೋದು ಭಾಳ ಕಷ್ಟ. ನನಗೆ ಪಂಡಿತರೊಂದಿಗೆ ಮಾತನಾಡುವಾಗ ಆ ಹರಟೆಯೂ ಕೂಡ ಅತ್ಯಂತ ಶ್ರೇಷ್ಠವಾದ ಔಟ್ಪುಟ್ಟನ್ನೇ ಕೊಡುತ್ತೆ ಅನ್ನೋದು ಅರ್ಥವಾಗಿದ್ದು ಅವತ್ತು ಅಂತ. ಆಚಾರ್ಯರ ಜೊತೆ ಒಂದು ಅರ್ಧ ಗಂಟೆ, ಅವರಿಗೂ ನನಗೂ ಒಂದು ಅರ್ಧ ಗಂಟೆ ಗ್ಯಾಪ್ ಇತ್ತಲ್ಲ, ಅರ್ಧ ಗಂಟೆ ಮಾತನಾಡುವಾಗ ಎಷ್ಟು ಸಂಗತಿಗಳನ್ನು ಹೇಳಿದರು ಅಂತಂದರೆ, ಅವ್ರು ಹೇಳಿರುವ ಪ್ರತಿಯೊಂದು ಸಂಗತಿಯನ್ನು ವಾಪಸ್ ಬಂದು ಮೆಲುಕು ಹಾಕಲಿಕ್ಕೆ, ಆಳಕ್ಕಿಳಿಲಿಕ್ಕೆ ಬೇಕಾಗಿರುವಷ್ಟು ಅವರು ಅನ್ನ ಆಹಾರವನ್ನು ಕೊಡುವಷ್ಟರ ಮಟ್ಟಿಗೆ ಸಂಗತಿಗಳನ್ನು ಆಚಾರ್ಯರು ಕೊಟ್ಟರು ಅಂತ. ಆಚಾರ್ಯರು ನನಗೆ ಅಕ್ಕನ ಪರಿಚಯ ಆಗಿದ್ದು ಆಚಾರ್ಯರ ಮಾತುಗಳಲ್ಲೇ ಮೊದಲು. ಆನಂತರ ಅಕ್ಕನ ಓದಿದ್ದು ನಾನು. ಆಚಾರ್ಯರೇ ಅಕ್ಕನ ಪರಿಚಯ ಮಾಡ್ತಾ ಹೇಳಿದ್ದು, ಈ ಥರ ಸತ್ಯಕಾಮರ ಮನೆ, ಅಲ್ಲಿ ನನ್ನ ಮಗಳು ವೀಣಾ ಇರುತ್ತಾಳೆ, ಹಾಗೆ ಅವ್ರು ಹೇಳಿದ ಮಾತನ್ನು ಹಾಗೆ ಹೇಳ್ತಿದ್ದೀನಿ. ಎಷ್ಟು ಕೆಲಸ ಮಾಡ್ತಿದ್ದಾರೆ ಗೊತ್ತಾ ಅವರು ಅಲ್ಲಿ ಅಂಥೇಳಿ ಒಂದಷ್ಟು ಪರಿಚಯವನ್ನು ಮಾಡಿಸಿದ್ರು. ನಂಗಾಗಿ ವೇಗಾಗಿ ಪರಿಚಯ ಆಗಿದ್ದು. ಆಚಾರ್ಯರ ಈ ಮಾತುಗಳನ್ನು ಕೇಳ್ತಾ ಕೇಳ್ತಾ ಒಂದು 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 ಆನಂದ ಇತ್ತಲ್ಲ. ಕಾಲಕ್ರಮದಲ್ಲಿ ಅವರ ಸಂಪರ್ಕವಾದಾಗಲೆಲ್ಲ ಮಾತನಾಡ್ಲಿಕ್ಕೆ ಕೂತಾಗ ನೀವೆಲ್ಲರೂ ಕೂಡ ಆಚಾರ್ಯರ ಜೊತೆಗೆ ಶಾಸ್ತ್ರವನ್ನು ಚರ್ಚಿಸಿರ್ಬೋದು, ನೀವು ಆಚಾರ್ಯರ ಜೊತೆಗೆ ಭಗವದ್ಗೀತೆ ಕೇಳಿರ್ಬೋದು, ನೀವು ಆಚಾರ್ಯರೊಂದಿಗೆ ಉಪನಿಷತ್ತುಗಳ ವ್ಯಾಖ್ಯೆಯನ್ನು ಕೇಳಿರ್ಬೋದು. ನಾನು ಆಚಾರ್ಯರೊಂದಿಗೆ ಕೂತಾಗ ಮಾತನಾಡಲಿಕ್ಕೆ ಅವಕಾಶ ಸಿಕ್ಕಲಾಗಲೆಲ್ಲ ಯಾವುದಾದ್ರೂ ರಾಷ್ಟ್ರದ ವಿಚಾರವನ್ನು, ಭಾರತೀಯ ಸಂಸ್ಕೃತಿಯ ಆಳವಾಗಿರುವಂಥ ಒಂದು ವಿಚಾರವನ್ನು ತೆಗೆದು ಅವ್ರ ಮುಂದೆ ಇಟ್ಟರೆ ಏನು ಪುಂಖಾನುಪುಂಖವಾಗಿ ಯಾರ್ಯಾರನ್ನ ಕೋಟ್ ಮಾಡಿ ಮುಂದಿಡ್ತಿದ್ರು ಅಂತಂದರೆ ಅದ್ಭುತ ಅನ್ನಿಸ್ತಿತ್ತು. ಏನು ಚಂದ. ಆಚಾರ್ಯರ ಮಾತುಗಳನ್ನು ಕೇಳುವಾಗೆಲ್ಲ ಅಷ್ಟು ಖುಷಿ. ಒಂದ್ಸಲ ಮಾತನಾಡ್ತಾ ನಂಗೆ ಹೇಳಿದ್ರು ಅವರು, ನಮಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ಅರಿವಿಲ್ಲ, ಜಗತ್ತಿನ ಜನಕ್ಕೆ ಅರ್ಥ ಆಗ್ತಿದೆ. ನನಗೊಬ್ಬ ವಿದೇಶಿ ವಿದ್ಯಾರ್ಥಿ ಬರ್ತಾನೆ, ಹೆಸರು ಹೇಳಿದ್ರು, ನಂಗೆ ಮರ್ತೋಗಿದೆ. ಅವನು ಉಡುಪಿಗೆ ಬಂದಾಗ ಉಡುಪಿಯ ಆಟೋ ಡ್ರೈವರ್ನಲ್ಲಿ ಆಟೋ ಹತ್ತಿ ಆಟೋ ಡ್ರೈವರಿಗೆ ಹೇಳಿದ್ನಂತೆ ಆಚಾರ್ಯರ ಮನೆಗೆ ಹೋಗಬೇಕು ಅಂತ. ಅವನು ಕರ್ಕೊಂಡು ಹೋಗ್ತಿರುವಾಗ ಮಧ್ಯೆ ಎಲ್ಲೋ ದಾರಿ ತಪ್ಪಿದಾಗ ಬಲಕ್ಕೆ ತಿರುಗು ಅಂತ ಹೇಳಿದ್ದಂತ. ವಿದೇಶದಿಂದ ಬಂದವನು ಬಲಕ್ಕೆ ತಿರುಗು ಅಂತ ಹೇಳಿದ. ಇವನಿಗೆ ತಕ್ಷಣ ಅರ್ಥ ಆಗಲಿಲ್ಲ ಡ್ರೈವರಿಗೆ. ಅವನು ನಿಲ್ಲಿಸಿ, ಸರ್ ಲೆಫ್ಟೋ ರೈಟೋ ಹೇಳಿ ಸರ್ ಅಂದಂತ. ಆಚಾರ್ಯರು ಹೇಳಿ ಹೇಳಿ ನಗೋರು. ಏನು ದುರವಸ್ಥೆ. ಅವನು ಅಲ್ಲಿಂದ ಬರಬೇಕಾದ್ರೆ ಕನ್ನಡವನ್ನು, ಇಲ್ಲಿ ನನ್ನನ್ನು ನೋಡ್ಲಿಕ್ಕೆ ಬರಬೇಕು ಅಂತ ಕನ್ನಡ ಕಲಿತು ಬಂದಿದ್ದಾನೆ. ನಮ್ಮ ಉಡುಪಿ ಆಟೋ ಡ್ರೈವರಿಗೆ ಕನ್ನಡ ಬರೋದಿಲ್ಲ ಅಂತಂದರೆ ಏನು ಹೇಳಲಿ ನಾನು ಅಂತ ಆಚಾರ್ಯರು ತಮಾಷೆ ಮಾಡ್ತಿದ್ರು. ನಿಜ ಹೇಳಬೇಕು ಅಂತಂದರೆ ಅದಾದಮೇಲೆ ನಾನು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದೆ, ಸರಿ ಅಲ್ವಾ, ಕೊನೆಯ ಪಕ್ಷ ನಮ್ಮ ಫೋನ್ ನಂಬರ್ನ ಹೇಳುವಾಗಾದರೂ ಕನ್ನಡದಲ್ಲಿ ಹೇಳೋಣ ಇನ್ಮೇಲೆ ಅಂತ. ಆಚಾರ್ಯರ ಈ ಪ್ರಭಾವ ಇತ್ತಲ್ಲ, ಈ ಪ್ರಭಾವ ಅತ್ಯಂತ ಸೂಕ್ಷ್ಮವಾಗಿ ಕೆಲಸ ಮಾಡ್ತಿದ್ದು ಹೀಗೆ ಅಂತ. ಆಚಾರ್ಯರ ವ್ಯಕ್ತಿತ್ವ ಎಂಥದ್ದು ಅಂತಂದರೆ, ಮಾತನಾಡುವಾಗ ಬರೀ ಮಾತನಾಡ್ತಾರೆ ಅಂತ ಅನಿಸಿದ್ರು. ಮತ್ತು ಅದೊಂದು ಸತ್ಯ, ಗೊತ್ತಿಲ್ಲ ಎಷ್ಟು ಜನ ಒಪ್ಕೊಳ್ತಾರೋ. ಅವರು ಜೊತೆಗೆ ಸಿಕ್ಕಾಗ ಏನೋ ಬೇರೆ ಇರ್ತಿದ್ರಲ್ಲ, ವೇದಿಕೆ ಮೇಲೆ ನಿಂತು ಕೂತ್ಕೊಂಡು ಅವರೊಂದು ಶ್ಲೋಕವನ್ನು ಹೇಳಿ ಆರಂಭ ಮಾಡಿದರೆ ಆಚಾರ್ಯರು ಬೇರೆಯೇ ಆಗ್ಬಿಟ್ಟಿರ್ತಿದ್ರು. ಅದು ಏನು ಆವಾಹನೆ ಆಗಿರ್ತಿತ್ತೋ, ಅದೇನು ಏನು ಏನು ಓತಪ್ರೋತವಾಗಿರುವಂಥ ಪ್ರವಾಹ, ಮಾತಿನ ಪ್ರವಾಹ ಹರಿತಿತ್ತೋ ಅದನ್ನು ಅನುಭವಿಸಿದವರಿಗೆ ಮಾತ್ರ ಅರ್ಥ ಆಗುತ್ತೆ ಅಂತ. ಆ ಥರದ ಪ್ರವಾಹ. ಒಂದ್ಸಲ ಒಂದು ಕಾರ್ಯಕ್ರಮ ಎಲ್ಲಿ ಅಂತೆಲ್ಲ ನಾನು ಹೇಳಲಿಕ್ಕೆ ಹೋಗಲ್ಲ, ಸುಮ್ಮನೆ ತುಂಬ ಕೆದಕಬಾರದು ಅಂತ. ಕಾರ್ಯಕ್ರಮದ ಅವ್ರ ಹೆಲ್ತ್ ಚೆನ್ನಾಗಿರಲಿಲ್ಲ. ಆಚಾರ್ಯರು ಆ ಕಾರ್ಯಕ್ರಮಕ್ಕೆ ಬಂದಿದ್ದರು. ಒಬ್ಬ ಸ್ವಾಮೀಜಿ, ಸಿಕ್ಕಾಪಟ್ಟೆ ಹಿಂದೂ ಧರ್ಮವನ್ನು ಬೈಯುವಂಥ ಸ್ವಾಮೀಜಿ ಅವರಿದ್ದಾರೆ. ನಾನು ಕೂಡ ಕಾರ್ಯಕ್ರಮದಲ್ಲಿ ಅತಿಥಿ. ನನಗೊಂದು ಕಡೆ ಹೆದರಿಕೆ, ಪಕ್ಕದಲ್ಲಿ ಆಚಾರ್ಯರು ಇರ್ತಾರೆ, ಮಾತನಾಡಬೇಕಲ್ಲ. ಆಚಾರ್ಯರು ಕೂತ ಕೇಳಿ ಮಾತ್ರ ಗೊತ್ತು, ಇನ್ನು ಆಚಾರ್ಯರು ಕೂತಿರುವಾಗ ಮಾತನಾಡೋದು ಹೆಂಗೆ ಅಂತ ಸ್ವಲ್ಪ ಹೆದರಿಕೆ. ಜೊತೆಯಲ್ಲಿ ಈ ಸ್ವಾಮಿಗಳು ಬೇರೆ ಇದ್ದಾರೆ, ಏನು ಮಾಡೋದೀಗ ಅಂತ. ಆದರೆ ನನಗೊಂದು ಧೈರ್ಯ ಏನು ಅಂತಂದರೆ, ನಮ್ದೆಲ್ಲರದು ಮಾತು ಮುಗಿದ ಮೇಲೆ ಆಚಾರ್ಯರು ಮಾತನಾಡ್ತಾರೆ. ಯಾರು ಏನೇ ಹಿಂದೂ ಧರ್ಮದ ಬಗ್ಗೆ, ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಪಚಾರಯುತವಾಗಿರುವಂಥ ಮಾತುಗಳನ್ನು ಆಡಿದರೆ ಆಚಾರ್ಯರು ಸರಿಯಾಗಿ ಝಾಡಿಸಲಿಕ್ಕಿದ್ದಾರೆ ಅಂತ. ಅವತ್ತಿನ ಕಾಲಘಟ್ಟ ಹಾಗೆ. ನಾನು ಭಾಳ ಜನ ಆವತ್ತಿನ ದಿನದವ್ರು ನೋಡಿದ್ದೀನಿ. ಶಿವರಾಮ್ ಕಾರಂತರು ಮುಲಾಜಿಲ್ದೆ ಮಾತನಾಡ್ತಿದ್ರು. ಪೂರ್ಣಚಂದ್ರ ತೇಜಸ್ವಿ ಮುಲಾಜಿಲ್ದೆ ಮಾತಾಡ್ತಿದ್ರು. ಒಂದ್ಸಲ ಕುಪ್ಪಳ್ಳಿಲಿ ಒಂದು ಕಾರ್ಯಕ್ರಮ ನಡೆದಿತ್ತು. ಕುವೆಂಪುರ ಬಗ್ಗೆ ಯಾರೋ ಮಾತನಾಡ್ತಿದ್ದಾರೆ ಸೆಮಿನಾರ್ನಲ್ಲಿ. ಯಾರೋ ಏನೋ ಮಾತಾಡಿದರೆ ಪೂರ್ಣಚಂದ್ರ ತೇಜಸ್ವಿ ಅವರು ಹಿಂದೆ ಕೂತ್ಕೊಂಡು ಒಂದು ಕೆಟ್ಟ ಪದವನ್ನು ಹೇಳಿ, ಹಿಂಗಿರಲಿಲ್ಲ, ಸುಮ್ಮನೆ ನಮ್ಮಪ್ಪ ಏನೇನೋ ಹೇಳ್ಬೇಡ ಹೋಗು ಅಂತ. ನೇರವಾಗಿ ಕಾರ್ಯಕ್ರಮದ ನಡುವೆ
ಆಚಾರ್ಯರದ್ದು ಇತ್ತಲ್ಲ, ಮಾತನಾಡುವಾಗ ಯಾವುದೇ ಮುಲಾಜಿಟ್ಕೊಳ್ತಿರ್ಲಿಲ್ಲ. ಯಾರೇ ಇರಲಿ, ನನ್ನ ವಿಚಾರಧಾರೆ ಅಲ್ಲ, ಯಾವುದು ಸತ್ಯವೋ ಅದಕ್ಕೆ ಭಂಗ ಬರುತ್ತೆ ಅಂತ ಆದರೆ ಮುಲಾಜಿಲ್ಲದೆ ಮಾತಾಡಬಲ್ಲವರು. ನೆನಪಿಟ್ಕೊಳ್ಳಿ, ವಿಚಾರಧಾರೆಯ ಸಂಗತಿಗೆ ಬಂದಾಗ ಆಚಾರ್ಯರಷ್ಟು ವಿಸ್ತಾರವಾಗಿರ್ಬೋದಾಗಿರುವಂಥ ವ್ಯಕ್ತಿ ಆಯಾ ಮತಗಳಲ್ಲಿ ಮತ್ತೊಬ್ಬರು ಸಿಗೋದು ಬಹಳ ಕಷ್ಟ. ನಾನು ಹೇಳೋದಾದರೆ ಭಾಳ ಕಷ್ಟ ಅಂತ ಕನ್ಸರ್ವೇಟಿವ್ ಆಗಿ ಹೇಳಿದ್ದೀನಿ. ನನಗನ್ಸುತ್ತೆ ಇವತ್ತು ಆಚಾರ್ಯರು ನೋಡಿದ ಮೇಲೆ ಅಸಾಧ್ಯ ಅನ್ನೋ ಪದ ಬಳಸಬೇಕು ಅಂತ. ಆಚಾರ್ಯರ ಕುರಿತಂತೆ ನಾನು ಎಲ್ಲೋ ಓದ್ತಿರುವಾಗ, ನಂಗೆ ಗೊತ್ತಿಲ್ಲ, ಯಾರಾದರೂ ಗೊತ್ತಿರೋರು ಹೇಳಬೇಕು, ಆಚಾರ್ಯರಿಗೆ ಮೊದಲ ಪ್ರವೇಶ ಶಂಕರರು ಮತ್ತು ರಾಮಾನುಜಾಚಾರ್ಯರೇ ಅಂತೆ. ಆಮೇಲೆ ಮಧ್ವಾಚಾರ್ಯರನ್ನ ಆಚಾರ್ಯರು ಓದಿದ್ದು ಅಂತ ನಾನು ಕೇಳಿದ್ದೀನಿ. ಅದ್ರ ಬಗ್ಗೆ ಅವರ ಭಗವದ್ಗೀತೆಯ ಪ್ರವಚನಗಳ ಸರಮಾಲೆ ಅಥವಾ ಅವರ ಬರಹಗಳಿದೆಯಲ್ಲ, ಮೊದಲ ಅರ್ಧ ಬಂತಲ್ಲ, 6 ಅಧ್ಯಾಯಗಳದ್ದು ಬಂತಲ್ಲ, ಕುತ್ಪಾಡಿಯವ್ರು ನಂಗೆ ಕೊಟ್ಟರು. ನಾನು ಅದನ್ನು ಓದುವಾಗಲೆಲ್ಲ ಆಶ್ಚರ್ಯಚಕಿತನಾಗ್ತೀನಿ. ಯಾಕೆ ಅಂತಂದರೆ, ಮಧ್ವಾಚಾರ್ಯರನ್ನು ಅನುಸರಿಸುವಂಥ ವ್ಯಕ್ತಿಯೊಬ್ಬ ಒಂದು ಶ್ಲೋಕವನ್ನು ತೆಗೆದುಕೊಂಡು ಇದಕ್ಕೆ ಶಂಕರರು ಏನು ಹೇಳ್ತಾರೆ, ಇದಕ್ಕೆ ರಾಮಾನುಜಾಚಾರ್ಯರು ಏನು ಹೇಳ್ತಾರೆ, ಇದಕ್ಕೆ ಮಧ್ವಾಚಾರ್ಯರು ಏನು ಹೇಳ್ತಾರೆ, ಎಲ್ಲಿ ಯಾವುದು ಸ್ವಲ್ಪ ತಿದ್ದಬಹುದಾಗಿರುವಂಥದ್ದು ಅಂತ ಅತ್ಯಂತ ಪ್ರಭಾವಯುಕ್ತವಾಗಿ ಮಂಡಿಸ್ತಾರಲ್ಲ. ಯಾರಿಗೆ ಸಾಧ್ಯ ಇದೆ ಇದು? ಹೀಗಾಗಿ ಆಚಾರ್ಯರ ಈ ಪಾಂಡಿತ್ಯ ಇದೆಯಲ್ಲ, ಅದಕ್ಕೆ ನನಗೀಗ ಅನ್ಸತ್ತೆ, ಈ ಮಧ್ವಾಚಾರ್ಯ ವರ್ಸಸ್ ಶಂಕರಾಚಾರ್ಯ ಅಂತ ಇವತ್ತಿನ ದಿನಗಳಲ್ಲಿ ನಾನು ನೀವುಗಳು ಅತ್ಯಂತ ಕೆಟ್ಟದ್ದಾಗಿ ಕೂದಲು ಹಿಡ್ಕೊಂಡು ಕಿತ್ತಾಡುವಂಥ ಸಂದರ್ಭದಲ್ಲಿ ಆಚಾರ್ಯರು ಇದ್ದಿದ್ರೆ ಕಿತ್ತಾಡೋ ಇಬ್ಬರಿಗೂ ತಲೆ ಮೇಲೆ ಕೊಟ್ಟು ಇಬ್ಬರನ್ನು ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ನಿಮಗೆ ಬರಬೇಕು ಅಂತ ಹೇಳಿರ್ತಿದ್ರು ಅಂತ ನನಗೆ ಖಂಡಿತವಾಗಿ ಅನ್ಸುತ್ತೆ. ಆ ಕಾರಣಕ್ಕೆ ಆಚಾರ್ಯರು ಇಲ್ಲ ಅನ್ನೋದು ಬಹಳ ದೊಡ್ಡ ಸಂಕಟ. ಅಂಥವ್ರು ಇರಬೇಕಾಗಿರೋದು ಈ ಸಂದರ್ಭಗಳಲ್ಲಿ ಅಂತ ಆ ಕಾರಣಕ್ಕೆ ಅನ್ಸುತ್ತೆ. ನಾನು ಹೇಳಬೇಕಾಗಿದ್ದ ವಿಚಾರ ಯಾವುದು ಅಂತಂದರೆ, ನಾನು ವಿಚಾರವನ್ನು ಪ್ರತಿಪಾದಿಸಿದೆ. ನಾನು ಭಾರತೀಯ ಸಂಸ್ಕೃತಿಯ ಕುರಿತಂತೆ ಹೇಳುವಾಗ ಪಾಲ್ ಬ್ರಂಟನ್ನು ತೆಗೆದುಕೊಂಡು ಬಂದೆ. ನಾನು ಅನೇಕ ಡೇವಿಡ್ ಫ್ರಾಲಿ ಥರದವರು ಅನೇಕರನ್ನು ಉಲ್ಲೇಖ ಮಾಡಿದ ನಂತರ ಆ ಸ್ವಾಮಿಗಳು ಮಾತನಾಡುವಾಗ ಸ್ವಲ್ಪ ಹೇಗೇಗೋ ಮಾತನಾಡಿದರು, ಏನೇನೋ ಒಂದೊಂದಷ್ಟು ಸಹಜವಾಗಿ. ಆಚಾರ್ಯರು ಮಾತನಾಡಲ್ಲ ಅಂತಿತ್ತು. ಮಧ್ಯಾಹ್ನ ಊಟದ ಟೈಮ್ ಬೇರೆ ಆಗಿತ್ತು. ಅವ್ರಿಗೆ ಸಮಯ ಇದ್ದಿದ್ದು 5 ನಿಮಿಷವೋ 8 ನಿಮಿಷವೋ 10 ನಿಮಿಷವೋ ಇತ್ತು, ಅಷ್ಟು ಹುಷಾರಿರಲಿಲ್ಲ ಬೇರೆ. ಆದರೆ ನನ್ನ ಭಾರತೀಯ ಸಂಸ್ಕೃತಿಗೆ ಸ್ವಲ್ಪವಾದರೂ ಯಾರಾದರೂ ಅಪಚಾರದ ಮಾತುಗಳನ್ನು ಆಡ್ತಾರೆ ಅಂದರೆ ಕೇಳಲಿಕ್ಕೆ ಸಿದ್ಧ ಇರಬೇಕಲ್ಲ ಜೀವ. ಕೂತ್ಕೊಂಡು ಮಾತನಾಡ್ಲಿಕ್ಕೆ ಶುರು ಮಾಡಿದರು ನೋಡಿ. ನಾನು ಪಕ್ಕದಲ್ಲಿ ಕೂತೊಂದು ಮುಖ ಹಿಂಗಿತ್ತು ನಂದು. ಆಚಾರ್ಯರು ಶುರು ಮಾಡಿದ್ಮೇಲೆ ಚೇರ್ ತಿರುಗಿಸ್ಕೊಂಡು ಅವ್ರ ಕಡೆ ಮುಖ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟೆ. ನೋಡಬೇಕಲ್ಲ ಅವ್ರನ್ನ, ಬರೀ ಕೇಳಿದರೆ ಏನು ಆನಂದ, ಅದು ನೋಡ್ತಾ ನೋಡ್ತಾ ಕೇಳಬೇಕು ಅಂತ. ಏನು ಪ್ರಭಾವಿಯಾಗಿರುವಂಥ ಮಾತು ಅವತ್ತು ಅಂತಂದರೆ, ನನಗೆ ಈಗಲೂ ಕೂಡ ಆ ಮಾತಿನ ಪಸೆ ಆರದೇ ಇಲ್ಲ. ಅಷ್ಟು ಅದ್ಭುತವಾಗಿರುವಂಥ ತಮ್ಮ ವಿಚಾರಧಾರೆಯನ್ನು ಆಚಾರ್ಯರು ಮಂಡಿಸಿದ್ರು ಅಂತ ನನಗೆ ಆಚಾರ್ಯರು ನೋಡುವಾಗಲೆಲ್ಲ ಅನ್ನಿಸ್ತಿತ್ತು. ಅವರು ಸಂಪ್ರದಾಯ ಇಲ್ವಾ ಅಂತ ಕೇಳಿದರೆ ಸಂಪ್ರದಾಯ ಇತ್ತು ಅವರಿಗೆ, ನೀವಿಲ್ಲ ಅಂತ ಹೇಳುವಂತಿಲ್ಲ. ಆದರೆ ಗೊಡ್ಡು ಸಂಪ್ರದಾಯಗಳನ್ನು ಯಾವತ್ತೂ ಒಪ್ಪಿಕೊಳ್ಳದ ಮನುಷ್ಯ ಅವರು. ಆ ಥರದ ವ್ಯಕ್ತಿ ಆಚಾರ್ಯರು. ಆಚಾರ್ಯರ ಪ್ರತಿ ಪ್ರವಚನ ಕೇಳುವಾಗಲೂ ನಿಮ್ಗೆ ಗೊತ್ತಾಗುತ್ತೆ, ಇದ್ಯಾಕೆ ಹಿಂಗೆ, ಇದ್ಯಾಕೆ ಮಾಡಬಾರ್ದು, ಇದು ಯಾವುದು, ಇದು ಈ ವ್ಯರ್ಥವಾದ ಸಂಗತಿಗಳು ಹೇಗೆ ಹರಿದು ಬಂದುವೋ ಗೊತ್ತಿಲ್ಲ ಅಂತ ಆಚಾರ್ಯರು ತುಂಬ ಗಂಭೀರವಾಗಿ ಮಾತನಾಡೋರು. ಆಚಾರ್ಯರು ಶಾಸ್ತ್ರವೇತ್ತ ಯಾರು ಅಲ್ಲ ಅಂತ ಹೇಳಿ ನೋಡೋಣ. ಆಚಾರ್ಯರು 100% ಶಾಸ್ತ್ರಗಳ ಅಧ್ಯಯನ ಮಾಡಿ ಅದನ್ನು ಜೀರ್ಣಿಸಿಕೊಂಡವರು. ಎಟ್ ದ ಸೇಮ್ ಟೈಮ್ ವೈಜ್ಞಾನಿಕ ಮನೋಭಾವ ಆಚಾರ್ಯರಿಗೆ ಇದ್ದಷ್ಟು ಅನೇಕ ಶಾಸ್ತ್ರವೇತ್ತರಿಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಆಚಾರ್ಯರಿಗಿತ್ತು ಅಂತ. ಮೂರನೇದು, ಆಚಾರ್ಯರ ವಿಚಾರ ಖಡ್ಗ ಹೆಂಗಿತ್ತು ಅಂತಂದ್ರೆ, ಅದು ನೋವಾಗ್ಬೋದು ನಾನು ಹೇಳಿದರೆ, ವಿಚಾರ ಖಡ್ಗ ಹೆಂಗಿತ್ತು ಅಂತಂದ್ರೆ ಯಾರು ಆಶ್ರಯ ಕೊಟ್ಟರು ಅವರನ್ನೂ ಬಿಡ್ತಿರ್ಲಿಲ್ಲ. ಅದು ಅವ್ರ ಮೇಲೂ ಅದು ಪ್ರಹಾರ ಮಾಡ್ತಾ ಇತ್ತು. ಒಪ್ಪಿಕೊಳ್ಬೇಕಾಗಿರೋ ಸಂಗತಿ ಇದು. ಬರೀ ಆಚಾರ್ಯರಂತ ನನಗೆ ಇವರಿಗಿಂತ ಹಿಂದಿನ ಆಚಾರ್ಯರು ಯಾರಾದರೂ ನೆನಪಿಸ್ಕೊಳ್ಬೇಕು ಅಂತಂದರೆ ನನಗೆ ಆರ್ಯ ಸಮಾಜವನ್ನು ಸ್ಥಾಪಿಸಿದ ಇವರು ನೆನಪಾಗ್ತಾರೆ, ದಯಾನಂದ ಸರಸ್ವತಿಗಳು ಭಾರತೀಯ ಎಲ್ಲ ವಿಚಾರಧಾರೆಗಳ ಕುರಿತಂತೆ, ಇಸ್ಲಾಮಿನ ಮೇಲೆ ಆಕ್ರಮಣ ಇದೆ ಅವರದ್ದು, ಅವರು ಕ್ರಿಶ್ಚಿಯಾನಿಟಿಯ ಕುರಿತಂತೆ ಬರೀತಾರೆ. ಅಷ್ಟೇ ಅಲ್ಲದೆ ಭಾರತೀಯ ಸಂಪ್ರದಾಯಗಳ ಮೇಲೂ ಕೂಡ ಪ್ರಹಾರ ಮಾಡ್ತಾರೆ. ಅದಕ್ಕೆ ಕುವೆಂಪು ಅವರು ಬರೆಯೋದು ನೋಡ್ಬೇಕು, ಏನು ಚೆನ್ನಾಗಿ ಬರೀತಾರೆ ಅಂತಂದರೆ, ದಯಾನಂದ ತನ್ನ ಗದೆಯನ್ನು ತೆಗೆದುಕೊಂಡು ಎದುರಿಗಿದ್ದವ್ರನ್ನೆಲ್ಲ ಪುಡಿ ಮಾಡ್ದ, ಈ ಆಘಾತಕ್ಕೆ ಒಳಗಿನವರು ಕೂಡ ಪುಡಿ ಪುಡಿ ಆಗೋದ್ರು ಅಂತ, ಅವರು ಗದೆ ತಿರುಗಿಸೋ ಶೈಲಿಗೆ ಅಂತ. ಹಾಗೆ ಆಚಾರ್ಯರು ಹೇಗಿದ್ರು ಅಂತಂದರೆ, ಅವರು ಗದೆಯ ಪ್ರಹಾರ ಮಾಡಿದ್ರು ಅಂತಂದ್ರೆ ಯಾರನ್ನೂ ಬಿಡದೆ, ಮುಲಾಜಿಲ್ಲದೆ ಅದನ್ನು ದಂಡಿಸಬಲ್ಲಂತ ಸಾಮರ್ಥ್ಯ ಇತ್ತಲ್ಲ, ಅದು ಆಚಾರ್ಯರದ್ದು ಅಂತ. ಇದು ಯಾವಾಗ ಬರುತ್ತೆ ಅಂತಂದ್ರೆ ಶುದ್ಧ ಸ್ಫಟಿಕದ ವ್ಯಕ್ತಿತ್ವ ಇದ್ದಾಗ ಮಾತ್ರ ಬರಲಿಕ್ಕೆ ಸಾಧ್ಯ. ಅಂಥ ಸ್ಫಟಿಕದೊಂದಿಗೆ ನಾವೆಲ್ಲರೂ ಬದುಕಿದ್ವಲ್ಲ ಅನ್ನೋದು ಬಹಳ ಸಂತೋಷ ಅಂತ. ಅನೇಕರು ಬದುಕಿರ್ತಾರೆ,
ಬಹಳ ಸಂತೋಷ ಏನು ಅಂತಂದರೆ ಕೆಲವರಿಗೆ ಒಡನಾಟ ಇದೆ, ಅದು ಇನ್ನೂ ಸಂತೋಷ. ಇನ್ನೂ ಸಂತೋಷದ ಸಂಗತಿ, ಕೆಲವರಿಗೆ ಬಹಳ ಒಡನಾಟ ಇದೆ. ನನಗದು ನೋಡುವಾಗಲೇ ಅನ್ನಿಸ್ತಿತ್ತು, 10 ವರ್ಷ ನಾನು ಆಚಾರ್ಯರ ಶಿಷ್ಯನಾಗಿದ್ದೆ, ಆಚಾರ್ಯರ ಕುತ್ಪಾಡಿಯವರು ಯಾವಾಗಲೂ ಬಂದು ಹೇಳ್ತಾರೆ, ಅವ್ರ ಹತ್ರ ಪಾಠ ಕಲ್ತಿದ್ದೀವಿ ಅಂತೆಲ್ಲ ಹೇಳುವಾಗ ಎಂಥ ಪುಣ್ಯವಂತರು ನೀವು ಅಂತ ಅನ್ಸುತ್ತೆ. ಇನ್ನು ಆಚಾರ್ಯರ ಮನೆಯಲ್ಲೇ ಹುಟ್ಟಿರುವಂಥ ವೀಣಕ್ಕನ ಬಗ್ಗೆ ಇನ್ನೇನು ಹೇಳಲಿ, ಆಚಾರ್ಯ ಮಗಳಾಗಿ ಹುಟ್ಟಿರುವಂಥವ್ರು ಅಂತಂದರೆ ಆಕೆಯೂ ಏನು ಕಡಿಮೆ ಅಲ್ಲ. ಹೀಗಾಗಿ ಎಲ್ಲರೂ ಹೇಳ್ತಿದ್ದಾರಲ್ಲ, ಈ ಎಲ್ಲ ಸಾಧನೆ ಏನಿದೆ ಅದು ಆಚಾರ್ಯರಿಂದ ಹರಿದು ಬಂದಂಥದ್ದು. ಅದರ ವೈಭವದ ಈ ಈ ಈ ಜಲಪಾತವನ್ನು, ಜಲಧಾರೆಯನ್ನು ನೋಡುವಂಥ ಅವಕಾಶ ನನಗೆ ನಿಮಗೆ ಸಿಕ್ಕಿದೆ. ಭಗವಂತ ಇಂಥ ಅವಕಾಶವನ್ನು ಕೊಡ್ತಾನೇ ಇರಬೇಕು ಅಂತ ನಾನು ಭಾವಿಸ್ತೀನಿ. ಆಚಾರ್ಯರು 90ರಲ್ಲಿ ಇವತ್ತು ನಾವು ಆಚರಣೆ ಮಾಡುವಾಗ ಇದು ಕಳೆದಿರುವಂಥದ್ದಲ್ಲ, ಹೆಚ್ಚು ಹೆಚ್ಚು ಗಳಿಸಿಕೊಳ್ಳಬೇಕಾಗಿರುವಂಥದ್ದು ಅವರ ವಿಚಾರಧಾರೆಯನ್ನು. ಆಚಾರ್ಯರಂಥವರು ಅವರು ಕಳೆದು ಹೋಗೋದಿಲ್ಲ. ಇವತ್ತು ಡಿಜಿಟಲ್ ಮಾಧ್ಯಮ ಬಂದ ನಂತರ ಯೂಟ್ಯೂಬ್ನಲ್ಲಿ ಯಾವ ಕೇಳಿದರೂ ನೀವು ಆಚಾರ್ಯರನ್ನು ಕೇಳ್ಬೋದಾಗಿರುವಂಥ ಒಂದು ವ್ಯವಸ್ಥೆ ಏನು ನಿರ್ಮಾಣಗೊಂಡಿದೆ, ಅದು ನಮ್ಮ ಭಾಗ್ಯ ಅಂತ ನಾನು ಭಾವಿಸ್ತೀನಿ. ಆಚಾರ್ಯರ ಪ್ರಭೆ ನಮ್ಮೆಲ್ಲರನ್ನು ಆವರಿಸಿಕೊಳ್ಳಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಆಚಾರ್ಯರ ಪದತಲಗಳಿಗೆ ಸಮರ್ಪಿಸ್ತೀನಿ. ವಂದೇ ಮಾತರಂ, ಜೈ ಹಿಂದ್.